ಅತ್ತೆ ಮಾವ, ನಾವು ಹಿಂಗೇನಿಯ ಇದ್ರೆ ನಾವು ಹಿಂಗೇನಿಯ ಇದ್ಬಿಡ್ತೀವಿ. ಜೀವನ ಪೂರ್ತಿ ಹಿಂಗೇನಿಯ ಕಷ್ಟಪಟ್ಕೊಂಡು ಜೀವನ ಪೂರ್ತಿ ಹಿಂಗೇನಿಯ ಒದ್ದಾಡ್ಕೊಂಡು ಇರ್ಬೇಕಾಯ್ತದೆ ಅತ್ತೆ. ಮಾವ, ಈಗ ನಮ್ಮ ಅಮ್ಮನ ತಗೋಸಿ ದುಡ್ಡು ಇಸ್ಕೊಬಿಟ್ಟು ಬಂದಿದ್ದೀನಿ. ಊರಾಗಿಂದನೇ ನೀ ಬಂದಲ್ಲ, ಅಮ್ಮ ದುಡ್ಡು ಬೇಕಮ್ಮ ಅಂತ ಹೇಳ್ಬಿಟ್ಟು ಇಸ್ಕೊಬಿಟ್ಟು ಬಂದಿದ್ದೀನಿ. ನನಗೆ ಎಗ್ ರೈಸ್ ಎಲ್ಲನೂ ಮಾಡೋಕ್ಕೆ ಸಂದಾಗ ಬರ್ತದೆ. ಸುಮ್ಕೆನೆ ನೀ ಕೂಲಿ ನಾಲಿ ಅಂತ ಮಾಡ್ಕೊಂಡು ಕೂಲಿಗೆ ಹೋದ್ರೂ 300 ರೂಪಾಯಿ 400 ರೂಪಾಯಿ ಕೊಡ್ತಾರೆ. ಅಲ್ಲೇ ಅವತ್ತಿನ ದಿನ ತಗೊಬಿಟ್ಟು ಬರ್ತೀವಿ, ಅದನ್ನು ಚೆನ್ನಾಗಿ ತಿಂತೀವಿ, ಅದನ್ನು ಚೆನ್ನಾಗೇನೆ ಮುಗಿಸ್ಬಿಡ್ತೀವಿ. ತಿರುಗಿ ನಾಳಿಕೆ ಕಾಸಿಲ್ಲ. ಈಗ ನಾನೊಬ್ಳು ಕೂಲಿಗೆ ಹೋಯ್ತೀನಿ, ಈಗ ನನ್ನ ಗಂಡ ಈಗಿಂದ ಹೋಯ್ತಾವನೆ ಕೂಲಿಗೆ. ಮಾವ, ತಿಂಗಳೆಲ್ಲ 3 ಜನ ಕೂಡಿಕಿ 4 ಜನ ಕೂಲಿಗೆ ಕೂಡಿ ಕುದ್ರೂ ನಮಗೆ ಕರೆಕ್ಟಾಗಿ 20,000 25,000 ಉಳ್ಸೋಕ್ಕಾಯ್ತಿಲ್ಲ ಕಣ್ಮವ. ನಾವು ಒಂದು ಮನೆ ಕಟ್ಟಬೇಕು, ಏನೇನೇನೋ ಮಾಡಬೇಕು ಅಂತ ನಾವು ಆಸೆ ಇಟ್ಕೊಂಡಿದ್ದೀವಿ. ಹಿಂಗೆ ಇದೇ ಥರ ಗುಡಿಸ್ಲು ಮನೆಗೆ ಎಷ್ಟು ದಿನ ಇರೋಕ್ಕಾಯ್ತದೆ ಕಣ್ಮವ, ಕಂಡೋರ್ ಮನೆಗೆ. ಹಂಗಂತ ದೊಡ್ಡ ದೊಡ್ಡ ಮನೆನಾಗೆ ಬಾಳಿ ಬದುಕಿ ಚೆನ್ನಾಗಿ ಬೆಳೆದು ಬಂದಿರೋ ವಂಶ ನಮ್ದು. ನಾವು ನೂಕ ಗಾಡಿನಾಗೆ ಎಗ್ ರೈಸ್ ಹಾಕೊಂಡು ಮಾಡಿದ್ರೆ ಮೊರ್ವಾದಿ ಇರ್ತದ. ನೂಕ ಗಾಡಿನಾಗೆ ಎಗ್ ರೈಸ್ ಮಾಡಿದ್ರೆ ಮೊರ್ವಾದಿ ಹೋಗ್ಬಿಡ್ತದೆ. ಆದ್ರೆ ಎಲ್ಲರ ತಗೋನು 10 ರೂಪಾಯಿ ಕೊಡು 20 ರೂಪಾಯಿ ಕೊಡು, ನಮ್ಗೆ ಊಟಕ್ಕಿಲ್ಲ ಕೊಡು ಅಂತ ಹೇಳ್ಬಿಟ್ಟು ಸಾಲ ಮಾಡಿದ್ರೆ ಅವಾಗ ಮೊರ್ವಾದಿ ಹೋಗಕ್ಕಿಲ್ವತ್ತೆ. ಎಗ್ ರೈಸ್ ಅಂಗಡಿ ಹಾಕಿದ ತಕ್ಷಣ ಮೊರ್ವಾದಿ ಹೋಗ್ಬಿಡ್ತದ ನಮ್ದು. ಲೇ, ನಮ್ಮ ವಂಶ ಎಂತ ವಂಶ ಅನ್ಕೊಂಡಿದ್ಯಾ? ನಾವ್ ಎಂತ ಮನೆಯಾಗಿದ್ವಿ ಗೊತ್ತಾ? ಎಂತ ಮನೆಯಾಗೆ ಬಾಳಿ ಬದುಕಿ ಸಂದಾಗ ಬಂದಿರೋ ವಂಶ ನಮ್ದು. ನಾವು ಬೀದಿನಾಗ ನಿಂತ್ಕೊಂಡು ನೂಕ ಗಾಡಿನಾಗ ನಿಂತ್ಕೊಂಡು ನಾವು ಎಗ್ ರೈಸ್ ಮಾಡ್ಬೇಕೇನೆ, ಎಗ್ ರೈಸು. ಲೈ ಸುಮಿ, ಕೂಲಿಗೆ ಹೋದ್ರೂ ನಿಂಗೆ ಪರವಾಗಿಲ್ಲ, ಎಗ್ ರೈಸ್ ಅಂಗಡಿ ಮಾಡಬಾರ್ದ? ಯಾಕೆ ನೀನು ಮುಸ್ರೆ ತೊಳೆಯಕ್ಕೂ ಕಸ ಗುಡ್ಸಕ್ಕೂ ಡಿಪಾರ್ಟ್ಮೆಂಟ್ ಕೊಟ್ಬಿಡ್ತಾರೆ ಅಂತಾನೆ? ಇವಳಿಗೆ ಏನು ಮೈ ಬೋಗಿಸ್ಬಿಟ್ಟು ಏನು ಮಾಡ್ಕೊಡ್ತೀವಿ. ಇವಳಿಗೆ ಕುಂತಿದ್ದ ಜಾಗದಾಗ ಎಲ್ಲ ಬರಬೇಕು. ನನ್ನ ಸೊಸೆ ಹೇಳ್ತಿರೋದು ಸರಿಯಾಗಿ ಏನು ಐತೆ. ಎಗ್ ರೈಸ್ ಅಂಗಡಿ ಕೂದ್ರೆ ಯಾಕೆ ಲಾಭ ಬರಕಿಲ್ಲ? ಚೆನ್ನಾಗಿ ಲಾಭ ಬಂದೇ ಬರ್ತದೆ. ಈ ಕುಡುಕರು ಅವರು ಇವರು ಯೋಸ್ ತಗೋತಾರೆ ಎಗ್ ರೈಸು. ಈಗ ಮಾಮೂಲಿ ಅಡುಗೆ ಪಡ್ಗೆ ಅಂದ್ರೆ ತಗೊಳಕಿಲ್ಲ, ಅದೇ ಎಗ್ ರೈಸು ಕಬಾಬು ಅಂತ ಹೇಳ್ಬಿಟ್ಟು ಇಕ್ಕಿದ್ರೆ ಯಾಕೆ ತಗೊಳಕಿಲ್ಲ? ಎಲ್ಲರೂ ತಗೊಂಡು ತಿಂತಾರೆ. ನಮಗೆ ಸಂಜೆ ಆಯ್ತು ಅಂದ್ರೆ ಬಾಯಿ ಪಿಟ 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 ಅಂತಿರ್ತದೆ. ಏನಾರ ತಿನ್ಬೇಕು ಏನಾರ ಮಾಡ್ಬೇಕು ಅಂತ ಅನ್ನಿಸ್ತಾ ಇರ್ತದೆ. ಅದು ಬೇರೆ ಸೊಸೆ ಮಾಡೋದು ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳ್ತಾ ಇತ್ತಲ್ಲ, ಮಾಡ್ಕೊಂಡ್ಲಿ ಬಿಡು. ಅವ್ರೇನೋ ಒಂದು ಈಗ ಮಗ ಸೊಸೆ ಇಬ್ರು ಅದ್ರ ಕಡೆ ನೋಡ್ಕೊಂಡ್ರೆ ನಾನು ಬೇರೆ ಕೆಲ್ಸಕ್ಕೆ ಹೋಯ್ತೀನಿ. ಒಂದ್ಸಲ ಲಾಸ್ ಆದ್ರೂ ಹೆಂಗೋ ಸೊರೋಯ್ತದಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಏನಿ ಅಮ್ಮ, ದೊಡ್ಡದಾಗಿರೋ ಮನೆಯಿಂದ ಎತ್ಕೊ ಬಂದ್ಬಿಟ್ಟು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗೋಗ್ಬಿಡ್ತಾಳೆ. ಬಿಸಿನೆಸ್ ಮ್ಯಾನ್ ಇವಳು. ಕಂಡಿವ್ನಿ ಬಾ ನೀನು, ಬಿಸಿನೆಸ್ ಮಾಡೋದನ್ನ ಕಂಡಿವ್ನಿ. ಕೂಲಿಗೆ ಹೋಗ್ಬಿಟ್ಟು ದಿನಾನು ಹೊಂದಿಸ್ಕೊಂಡು ಹೆಂಗೋ ಬರೋದು ಬಿಟ್ಬಿಟ್ಟು ಎಗ್ ರೈಸ್ ಅಂಗಡಿ ಇಕ್ಕಿ ಅದ್ರಾಗ ಲಾಸ್ ಎದ್ದೋಗಿ ಈಗ ನನ್ನ ಮಗ ಎಲ್ಲನೂ ಲಾಸ್ ಮಾಡ್ಕೊಂಡು ಕಂಡರ್ ಮನೆಗೆ ಹೋಗ್ಬಿಟ್ಟು ಕೂಲಿಗೆ ಹೋಗಿದ್ದ. ಹಂಗೆ ಇವಾಗ ಮನೆ ಮಕ್ಕಳನ್ನೂ ಕೂಲಿಗೆ ಕಳಿಸ್ಬೇಕು ಅಂತ ಮಾಡಿದೀಗ ಏನ್ ನೀನು? ಅತ್ತೆ, ಸಾಲ ಮಾಡಬಾರ್ದು ಅಂತ ನಮ್ಮಮ್ಮ ಕಷ್ಟಪಟ್ಟು ಎತ್ತಿಕೊಂಡ್ರೆ ದುಡ್ಡನ್ನೇ ನೀನು ಕೊಟ್ಟೈತೆ. ತಗ ಮಗಳೇ, ನೀನು ಸಾಲ ಫಲ ಅಂತೆಲ್ಲ ಹೋಗ್ಬೇಡ, ನೀನು ಸಾಲ ಫಲ ಎಲ್ಲ ಮಾಡಬೇಡ ಮಗಳೇ ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮಂಗೆ ನನ್ನ ಮೇಲೆ ನಂಬಿಕೆ ಐತೆ ಅತ್ತೆ. ನಾನು ಏನು ಮಾಡಿದ್ರು ಸರಿಯಾಗಿ ಮಾಡ್ತೀನಿ ಅಂತ. ನಾನು ಎಂತ ಚೆನ್ನಾಗಿ ಎಗ್ ರೈಸ್ ಮಾಡ್ತೀನಿ ಅಂತ ಎಲ್ರಿಗೂ ಗೊತ್ತು. ನಾನು ಎಗ್ ರೈಸ್ ಮಾಡೋದ್ರಾಗೆ ಫೇಮಸ್ಸು. ನಮ್ಮ ಊರಾಗೆಲ್ಲನೂ ಸಂದಕ್ಕೆ ಮಾಡ್ತಾ ಇದ್ದೆ ನಾನು, ಗೊತ್ತೇ? ನೀವು ನಿಮಗೂ ಬೇಕಾದ್ರೆ ಒಂದು ಕಿತ ಮಾಡ್ಕೊಡ್ತೀನಿ, ತಿಂದು ನೋಡಿ. ನಾನಂತೂ ನಿರ್ಧಾರ ಮಾಡ್ಬಿಟ್ಟಿದ್ದೀನಿ ರೀ. ನೀವೇ ಹೇಳಿ, ನನಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಬೇಕಾದ್ರೆ ನಾನು ನೀವಿಬ್ರು ಸೇರ್ಕೊಂಡೇನಿಯ ಮಾಡ್ಬೋದು. ನನ್ನ ಮಗುನ ಯಾಕೆ ಮುದ್ದಿ ಕೇಳಕತ್ತೀಯ? ನನ್ನ ಮಗ ಯಾವುದಕ್ಕೂ ಬರಕಿಲ್ಲ. ನನ್ನ ಮಗ ಯಾವ್ದನ ಕೆಲ್ಸಕ್ಕೆ ಹೋಗ್ಬಿಟ್ಟು ಸೇರ್ಕತಾನೆ. ಅಲ್ಲ, ಆ ಮಮತಿ ಅಳಿಯ ಅವನಲ್ಲ, ಮಮತಿ ಅಳಿಯನೂ ಮಗಳು ಪ್ಯಾಟ್ಗೆ ಹೋಗ್ಬಿಟ್ಟು ಲ್ಯಾಕ್ಸ್ ಸಂಪಾದನೆ ಮಾಡ್ಬಿಟ್ಟು ಕಾರು ಗೀರು ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡು ಓಡಾಡ್ತಾವ್ರೆ. ಆದ್ರೆ ನೀನು ಇಲ್ಲಿ ಎಗ್ ರೈಸ್ ಅಂಗಡಿ ಹಾಕ್ತೀನಿ, ಗೋಬಿ ಅಂಗಡಿ ಹಾಕ್ತೀನಿ ಅಂತ ಕುಂತ್ಕತೀಯನೆ ನೀನು. ಅವ್ರಂಗೆ ನೀವೂ ಪ್ಯಾಟ್ಗೆ ಹೋಗ್ಬಿಟ್ಟು 4 ಕಾಸು ದುಡಿಯೋದು ಕಲ್ತ್ಕೊಳ್ಳಿ. ನಾನು ನಿಮ್ಮ ಅವ ಇಲ್ಲಿ ಹೆಂಗೋ ಜೀವನ ಮಾಡ್ಕತೀವಿ. ಅಲ್ಲಿ ನನ್ನ ಮಗನೂ ನೀನು ಇಬ್ರು ಪ್ಯಾಟೆಗೆ ಹೋಗ್ಬಿಟ್ಟು ಏನೋ ಒಂದು ಕೆಲ್ಸಕ್ಕೆ ಸೇರ್ಕೊಂಡು ಆ ಮಮತಿ ಮುಂದೆ ಚೆನ್ನಾಗಿ ಬಾಳಿ ಬದುಕೋದು ತೋರಿಸ್ರಿ. ಇವ್ರಿಗೆ ನಾನೇನು ನೀವು ಹಿಂಗೆ ಬೆಳೆದಿದ್ದೀನಿ ಅಂತ ಹೊಟ್ಟೆ ಹೊರ್ತೋಗ್ಬಿಟ್ಟೈತೆ. ಈ ಕ್ಯೂಡಿ ನನ್ನ ಮರ್ಯಾದೆನೇ ಕಳೆದು ಚೆನ್ನಾಗಿ ಹಿಡ್ಕೊಂಡು ಹೊಡೋದ್ಲಲ್ವ. ಬೆಂಗ್ಳೂರಿಗೆ ಹೋಗಿ 4 ಕೈಯಾಗ ನಾಲ್ಕಬೇಕಾಯ್ತದೆ ಅಷ್ಟೇ. ಏನೋ ಬಿಸ್ನೆಸ್ಸು, ಏನು ಬಿಸ್ನೆಸ್ಸು? ಬಿಸ್ನೆಸ್ ಮಾಡ್ತೀರಾ? ಬಿಸ್ನೆಸ್ಸು ಏನು ಬಿಸ್ನೆಸ್ ಮಾಡ್ತೀರಾ? ಎಗ್ ರೈಸು. ಅದು ಊರಾಗೆ ನೀನು ನನ್ನಂಗೆ ಚೆನ್ನಾಗಿ ಬೆಳೆದು ತೋರಿಸ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಅದೆಲ್ಲ ಆಗ್ದಿರೋ ಕೆಲಸ. ನೀನು ಏನು ಮಾಡಿದ್ರು ಅದೇನು ಆಗಲ್ಲ. ನನ್ನ ಸಮಕ್ಕೆ ಬರೋಕ್ಕಂತೂ ಸಾಧ್ಯನೇ ಇಲ್ಲ. ಬೆಂಗಳೂರಿಗೆ ಹೋಗ್ಬಿಟ್ಟು ಕಂಡರ್ ಕೈ ಕೆಳಗಡೆ ಕೆಲಸ ಮಾಡಕ್ಕೆ ನಾನೇನು ತಯಾರಿ ಇಲ್ಲ ಅತ್ತೆ. ನನಗೇನು ಬಂದೈತೆ ಅಂತ ದೊಡ್ಡ ರೋಗ. ಹೋಗ್ಬಿಟ್ಟಲ್ಲಿ ಕಂಡರ್ ಕೈ ಕೆಳಗಡೆ ಕೆಲಸ ಮಾಡ್ಕೊಂಡು ಚೀತು ಅಂತ ಅನ್ನಿಸ್ಕೊಂಡು ಈ ಕೂಲಿಗೆ ಹೋಗ್ಬೇಕಾದ್ರೆ ನೀವು ಒಂಥರ ಬೇಜಾರಾಯ್ತದೆ. ಏನಪ್ಪ ಚೀತು ಅಂತ ಉಳಿತಾರಲ್ಲ ಅಂತ. ಅಲ್ಲಿ ಪ್ಯಾಟೆನಾಗ ಏನು ಸುಮ್ಮನೆ ಕೂರಿಸ್ಬಿಟ್ಟು ಊಟ ಹಾಕ್ತಾರತ್ತೆ ನಮಗೆ. ನಮಗೂ ಸರಿಯಾಗಿ ಮಾತಾಡೋಕ್ಕಿಲ್ವ ನಮ್ಮನ್ನ? ನೋಡಿಯತ್ತೆ, ನಾನಂತೂ ಅನ್ಕೊಬಿಟ್ಟಿದ್ದೀನಿ. ನಮ್ಮ ಅಮ್ಮನ ತಗೋಸಿ ದುಡ್ಡು ಇಸ್ಕೊಬಿಟ್ಟು ಬಂದಿದ್ದೀನಿ. ಇನ್ನು ಸ್ವಲ್ಪ ದುಡ್ಡು ಬೇಕು. ಎಲ್ಲನ ಅಡ್ಜಸ್ಟ್ ಮಾಡ್ಬಿಟ್ಟು ಒಂದು 30,000 ರೂಪಾಯಿ ಇನ್ನು ಶಾನೆ ಬೇಕಾಯ್ತದೆ. ಎಲ್ಲೋ ಅಂತ ಅಡ್ಜಸ್ಟ್ ಮಾಡಿಬಿಟ್ಟು ಸುಮ್ಮನೆ ಎಲ್ಲ ಒಳ್ಳೆ ಟೈಮು ಈ ಪಿತೃಪಕ್ಷ ಕಳ್ಕೊಂಡು ಒಳ್ಳೆ ಒಂದು ಅಂಗಡಿ ಹಾಕ್ಬಿಟ್ರೆ ಹೆಂಗೋ ಲಾಭ ಬರೋದು ಗೊತ್ತಾನೆ ಇರ್ತದೆ. ನೆಮ್ಮದಿಯಾಗಿ ಇದ್ಬಿಡ್ಬೋದತ್ತೆ. ನೀವು ಮನೆ ಕಡೆ ಬೇಕಾದ್ರೆ ನೋಡ್ಕೊಂಡು ಸಣ್ಣ ಪುಟ್ಟ ಕೆಲಸ ಸಹಾಯ ಮಾಡಿಕೊಟ್ರೆ ನಾನು ಇನ್ನೇನು ಬೆಳಗ್ಗೆಯಿಂದ ಏನು ಕೆಲಸ ಇರೋಕ್ಕಿಲ್ಲ. ಸಂಜೆ ಹಂಗಲ್ವ ಎಗ್ ರೈಸ್ ಸಿಕ್ಕೊಳ್ಳೋದು. ಒಂದು 4 ಗಂಟೆ 5 ಗಂಟೆಯಿಂದ ಎಗ್ ರೈಸ್ ಅಂಗಡಿ ಹಾಕಿದ್ರೆ ಎಲ್ಲದ್ರಾಗೂ ಲಾಭ ಸಿಗ್ತದತ್ತೆ. ನೀವು ನೋಡಿ, ನೀವು ಇಷ್ಟ ಬರಂಗಿದ್ರೆ ಬರ್ರಿ, ನಮ್ಮ ಜೊತೆ ಬಿಡಂಗಿದ್ರೆ ಬಿಡ್ರಿ. ನಾನಂತೂ ಮಾಡಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿವ್ನಿ ಅಷ್ಟೇನೆ. ಸೊಸೆ, ಅದು ಏನು ಮಾಡ್ತೀಯೋ ಮಾಡವ ನೀನು ಮಾಡು. ನಾನಂತೂ ನಿಂಗೆ ಯಾವಾಗೂ ಸಹಾಯಕ್ಕೆ ಅಂತ ಇದ್ದೇ ಇರ್ತೀನಿ.
ಏನು ಸಹಾಯ ಬೇಕಾದ್ರೂ ನೀನು ನನ್ನ ಕೇಳು. ಸರಿ ಮಾವ, ಯಾರೋ ಒಬ್ರು ಇಷ್ಟಾದ್ರೂ ಸಹಾಯ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಸಮಾಧಾನ ಆಯ್ತೈತೆ. ಭಾಳ ಖುಷಿನೂ ಆಯ್ತೈತೆ ಕಣ್ಮವ, ಭಾಳ ಖುಷಿ ಆಯ್ತಾಯ್ತು ಮಾವ. ಸರಿ ಬಿಡಿ, ಆಯಿತು. ಅದಕ್ಕೆ ಏನೇನು ಬೇಕಾಯ್ತದೆ ಏನೇನು ಎತ್ತ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ವಿಚಾರ ಮಾಡ್ಕೊಂಬರ್ತೀನಿ ನಾನು. ನೋಡೇ, ಹೇಳ್ದಷ್ಟು ಕೇಳೋದು ಕಲ್ತ್ಕ. ಯಾವ ಅಂಗಡಿನೂ ಬೇಡ, ಯಾವುದೂ ಬೇಡ, ಈಗಲೇ ಹೇಳಿದ್ದೀನಿ. ಅಂಗಡಿ ಪಂಗಡಿ ಮಾಡೋಗ್ಬಿಟ್ಟು ಲಾಸ್ ಎತ್ತೋಳಿಸ್ಬೇಡ. ನನ್ನ ಮಾತು ಕೇಳಿ ಬೆಂಗ್ಳೂರಿಗೆ ಹೋಗಿ ನೀವು ಕಾರು ಮನೆ ಬಂಗ್ಲೆ ತಗೊಳ್ಳೋದು ನೋಡಿ. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ನೀವು ಅಳ್ಳಾಡಿಸ್ಕೊಂಡಿಲಿ ಕುಂತ್ಕೊಂಡಿಲಿ ಎಗ್ ರೈಸ್ ಅಳ್ಳಾಡಿಸ್ತಾಳಂತ ಎಗ್ ರೈಸ. ನಾನು ಹೇಳ್ದಷ್ಟು ಕೇಳಿ ಸುಮ್ಕೆನೆನಿಯ. ಅತ್ತೆ, ನಿಮ್ಮ ಕಾಲ ಎಲ್ಲನೂ ಮುಗ್ದೋಯ್ತು. ಈಗೇನಿದ್ರು ನಮ್ಮ ಕಾಲದಾಗೆ ಏನೇನು ಮಾಡಬೇಕು ಅಂತ ನಾವೇ ಅರ್ಥ ಮಾಡ್ಕೋಬೇಕು ಅತ್ತೆ. ರೀ, ನೀವು ನನ್ನ ಸಹಾಯಕ್ಕೆ ಬರ್ತೀರಾ ಬರೋಕ್ಕಿಲ್ವರಿ? ಅದು ನನ್ನ ಮಗು ನಾನು ಕಳ್ಸಕ್ಕಿಲ್ಲ. ಆ ಎಗ್ ರೈಸ್ದಕ್ಕೆ ನನ್ನ ಮಗು ನಾನು ಕಳ್ಸಕ್ಕಿಲ್ಲ. ನನ್ನ ಮಗು ನಾನು ಬೆಂಗ್ಳೂರಿಗೆ ನೆನೆಯೇ ಕಳ್ಸೋದು. ಬೆಂಗ್ಳೂರಿಗೆ ಕಳಿಸಿ ನನ್ನ ಮಗುನ ಟಾಪಾಗಿ ತಗೊಬತ್ತೀನಿ ನಾನು. ನೋಡ್ತಾ ಇರು, ಅಲ್ಲಿ ಗಂಟನೂ ನೋಡು, ನನ್ನ ಮಗನ ಬೆಂಗ್ಳೂರಿಗೆ ಕಳಿಸ್ಕೊಡ್ತೀನಿ. ಒಳ್ಳೆ ಕೆಲ್ಸಕ್ಕೆ ಸೇರಿಸ್ತೀನಿ. ಅವನು ಕಾರಾಗಿ ಬರ್ತಾನೆ. ಅವಾಗ ನೀನು ಎಲ್ಲ ಲಾಸ್ ಮಾಡ್ಕೊಂಡು ನೀನು ಕೂಲಿಗೆ ಹೋಗ್ಬಿಟ್ಟು ತೀರಿಸ್ತಾ ಇರು. ಒಂದೊಂದೇ ಕೂಲಿ ನಾಲಿ ಮಾಡಿಬಿಟ್ಟು ಅವಾಗ ಗೊತ್ತಾಯ್ತದೆ. ಲೇ ಕಿವುಡಿ, ನೀನು ಎಗ್ ರೈಸ್ ಅಂಗಡಿ ಮಾಡ್ತೀಯ, ಅದು ಈ ಊರಾಗೆ. ಅದು ಹೆಂಗೆ ಉದ್ಧಾರ ಆಯ್ತೀಯೋ ನಾನು ನೋಡ್ತೀನಿ. ಇವನು ಬೆಂಗ್ಳೂರಿಗೆ ಹೋಗ್ಬಿಟ್ಟು ಕಾರ್ ತಗೊಂತಾನಂತೆ. ನನ್ನ ಮಗ ಹೇಳಿದ್ದೆಲ್ಲ ಹ್ಞೂ 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 ಅಂತ ಕೇಳೋ ಬುಡ್ಡಿ ನನ್ನ ಮಗ ಕಾರ್ ಬೇರೆ ತಗೋತಾನ. ಕಾರು ಸಾಧ್ಯನೇ ಇಲ್ಲ ಬಿಡು, ಕಾರು ತಗೊಳ್ಳೋದೆಲ್ಲನೂ. ನೋಡೋಣ ಏನೇನು ಮಾಡ್ತಾರೆ ಅಂತ. ಈ ಕಿವುಡಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ಲ, ನನ್ನ ಹೆಸರೇ ಬದಲಾಯಿಸ್ಕೊಬಿಡ್ತೀನಿ. ಅತ್ತೆ, ಯಾರ ಸಹಾಯ ಇಲ್ಲ ಅಂದ್ರೂ ಒಬ್ಳೆ ಮಾಡೋದ್ರೂ ತೋರಿಸ್ತೀನಿ ಅತ್ತೆ. ನನಗೆ ಕಷ್ಟಪಟ್ಟು ಕೆಲಸ ಮಾಡೋ ಅಭ್ಯಾಸ ಐತತ್ತೆ. ನನಗೆ ಎಲ್ಲ ಕಷ್ಟಪಟ್ಟೇನಿಯ ಮಾಡ್ತೀನಿ ಅತ್ತೆ ನಾನು. ನಮ್ಮ ಅಮ್ಮನ ತಗೋಸಿ ದುಡ್ಡು ಇಸ್ಕೊಂಬಂದಿದ್ದೀನಲ್ಲ, ಸಾಕು ನನಗೆ. ಏನೋ ಒಂದು ಮಾಡ್ತೀನಿ. ನೀನು ಏನಾರ ಮಾಡ್ಕ, ನನ್ನ ಮಗನ ಮಾತ್ರ ಬಿಟ್ಬಿಡು. ನನ್ನ ಮಗನ ತಿರ್ಗಾ ಹೋಗ್ಬಿಟ್ಟು ಕೂಲಿನಲ್ಲಿ ಮಾಡಂಗೇನು ಮಾಡಬೇಡ ನೀನು. ಮಾಡ್ತಾಳೆ ದೊಡ್ಡದಾಗಿ ಬಿಸ್ನೆಸ್. ಅದು ಎಗ್ ರೈಸ್ ಅಂತ, ಎಗ್ ರೈಸ್. ಈ ಊರಾಗ ಮಾಡೋ ಎಗ್ ರೈಸ್ನ ತಗೊಂಡು ತಿಂದುಬಿಡ್ತಾರೆ ಹೇಳು. ಲೋ ಮಗನೇ, ನೀನು ನಾನು ಹೇಳ್ದಂಗೆ ಕೇಳ್ತೀಯಲ್ವಾ? ಹ್ಞೂ ಕಣಮ್ಮ. ನೋಡು, ಈ ಎಗ್ ರೈಸು ಪಗ್ ರೈಸು ಮಾಡ್ಕೊಂಡು ಮುಸ್ರೆ ತಿಕ್ಕೊಂಡು ಅವರು ಎಂಜಲು ತಟ್ಟೆಗಳು ತೊಳ್ಕೊಂಡು ಎಂಜಲು ಮಾಡಿರ್ತಾರಲ್ಲ, ಅವೆಲ್ಲ ಸ್ಪೂನುಗಳು ಪಾನುಗಳು ತೊಳ್ಕೊಂಡು ಅವ್ರು ಹೇಳ್ದಾಗೆಲ್ಲನೂ ಎಗ್ಗುಗಳು ಎಗ್ ಹಾಕ್ಕೊಂಡು ಮಾಡ್ಕೊಂಡು ಇದೆಲ್ಲ ಮಾಡೋ ಜೀವನ ನಿನಗೆ ಹಾಕಲೇಬೇಕು. ನಿನ್ನ ಬೆಂಗಳೂರು ಕಳಿಸ್ತೀನಿ ನೋಡು. ಫಸ್ಟು ಬೆಂಗಳೂರು ಹೊಂಟ್ಬಿಟ್ಟು ಅಲ್ಲಿ ಚೆನ್ನಾಗಿ ಜೀವನ ಮಾಡೋದು ಕಲಿ. ಶಿವ್ರು ಸವಾಸ ಮಾಡಿ ಹಾಳಾಗಂತೂ ಹೋಗ್ಬೇಡ. ಲೇ, ಗಂಡ ಹೆಂಡತಿ ಒಂದ್ ಕಡೆ ಇದ್ರೆ ನೀ ಚಂದ. ಅದಕ್ಕೆ ನಾನು ಇವಳಿಗೆ ಹೇಳ್ತಿರೋದು, ಗಂಡ ಹೆಂಡತಿ ಜೊತೆಗಿದ್ರೆ ನೀ ಚಂದ, ಬೆಂಗಳೂರಿಗೆ ಹೋಗ್ರಿ ಅಂತ. ಇವಳೇ ಹೋಗಲ್ಲ ಅಂತ ಹೇಳಿದ್ಮೇಲೆ ನಾನೇನು ಮಾಡಲಿ? ಬಾರ್ಲ, ಈ ಸೋಮಣ್ಣನ ಮಗ ಹೋಗೋನಲ್ಲ ಬೆಂಗಳೂರಿಗೆ, ಅವನ ತಗ ವಿಚಾರ ಮಾಡ್ಬಿಟ್ಟು ನೋಡೋಣ ಬಾಯ್ಲಿ. ಅಲ್ಲೇನೆ ನೀ ಒಳ್ಳೆ ಕೆಲಸ ಸಿಗ್ತದೆ ಅಂದ್ರೆ ಅವನ ಜೊತೆ ನೀ ಕಳಿಸ್ತೀನಿ. ಆರಾಮಾಗಿ ಹೋಗಿ ನೆಮ್ಮದಿಯಾಗಿರುವಂತೆ. ಬಾರ್ಲ. ಇವಳಿಗೆ ಹಿಂಗೆ ಆಗ್ಬೇಕು ನೋಡವ್ವ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ನಿಂಗೆ ಅದು ಏನು ಸಹಾಯ ಮಾಡಬೇಕು ನೀನು ನನ್ನನ್ನು ಕೇಳು, ನಾನು ಅಷ್ಟು ಸಹಾಯ ಮಾಡ್ತೀನಿ ನಿನಗೆ, ಸರಿನಾ? ನೀನು ಯಾವುದಕ್ಕೂ ಚಿಂತೆ ಮಾಡ್ಕೊಂಡ್ಲೇ ಬೇಡ ಕಣವ. ನಾನಿದ್ದೀನಿ. ಅದೇನೋ ಇನ್ನೂ 20-30 ಸಾವಿರ ಬೇಕು ಅಂದಲ್ಲ ಕಣವ, ಅದನ್ನು ಸಾಲ ಮಾಡಬೇಡ ಕಣವ. ನಾನೇ ಅಡ್ಜಸ್ಟ್ ಮಾಡ್ಬಿಟ್ಟು ಒಂದು 20-30 ಸಾವಿರ ಕೊಡ್ತೀನಿ. ಹುಡುಗಿಯಾಗಿ ನೀನೇ ಧೈರ್ಯವಾಗಿ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಬೇಡ ಅಂತ ಅನ್ನೋಕ್ಕಾಯ್ತದೇನವ? ನಾನು ಬೇಡ ಅಂತ ಅನ್ನೋದೂ ಇಲ್ಲ. ಆದಷ್ಟು ಸಹಾಯ ಮಾಡ್ತೀನಿ ಕಣವ. ಆರಾಮಾಗಿ ಆರಾಮಾಗಿ ಹೆಂಗೊಂದು ಬಿಸ್ನೆಸ್ ಮಾಡ್ಕೊಂಡು ಆರಾಮಾಗಿರವ. ಸರಿ ಮವ, ಇವ್ರ ಮಾತು ಕಟ್ಕೊಂಡು ಇಲ್ಲೇ ಇರಕ್ಕೆ ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ ಕಣ್ಮವ. ನನಗೂ ಏನಾರ ಮಾಡಬೇಕು ಅನ್ನೋದೇನೇ ಆಸೆ ಕಣ್ಮವ. ಆಯ್ತು ಮವ, ನೀವು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇನ್ನೇನು ಎಗ್ ರೈಸ್ ಅಂಗಡಿಗೆ ಏನೇನು ಬೇಕೋ ಎಲ್ಲ ಹೊಂದಿಸ್ಕೊತೀನಿ. ಸರಿ ಕಣವ, ಆಯಿತು.